ಹುಟ್ಟಿದ ದಿನಾಂಕ 13ನೇ ತಾರೀಕಿನ ಸ್ತ್ರೀಯರಲ್ಲಿ ವ್ಯಕ್ತಿತ್ವ ಮತ್ತು ಸ್ವಭಾವದಲ್ಲಿ ಕೆಲವೊಂದು ವಿಶೇಷ ಲಕ್ಷಣಗಳು ಕಾಣಿಸುತ್ತವೆ. ಈ ಸ್ತ್ರೀಯರು ಚಿಕ್ಕ ವಯಸ್ಸಿನಲ್ಲಿ ದೇಹದಲ್ಲಿ ಸಣ್ಣದಾಗಿ ಕಾಣಿಸಬಹುದಾದರೂ ವಯಸ್ಸು ಹೆಚ್ಚಾದಂತೆ ದಪ್ಪವಾಗಿ ಹಾಗೂ ಸ್ಥಿರತೆಯನ್ನು ಹೊಂದಿದ ಶರೀರವನ್ನು ಹೊಂದಲು ಸಾಧ್ಯತೆ ಹೆಚ್ಚಿದೆ. ಅವರ ಶರೀರದ ರೂಪ ಮತ್ತು ಶಕ್ತಿಯು ಸಮಯದೊಂದಿಗೆ ಬಲಿಷ್ಠವಾಗುತ್ತದೆ ಮತ್ತು ಅವರು ತಮ್ಮ ಶಕ್ತಿಯನ್ನು ತಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ಹಾಗೂ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸಮರ್ಪಿಸುತ್ತಾರೆ. ಈ ಸ್ತ್ರೀಯರಲ್ಲಿ ಒಬ್ಬರ ವಿಶೇಷ ಲಕ್ಷಣವೆಂದರೆ ಯಾವುದೇ ಸಮಸ್ಯೆ ಅಥವಾ ಚಿಂತೆ ಎದುರಿಸುವಾಗ ಅವರು ಬೇರೆಯವರ ಮೇಲೆ ಒತ್ತಡ ಹೇಳುವ ಗುಣವನ್ನು ತೋರಬಹುದು. ತಮ್ಮ ವಿಚಾರಗಳನ್ನು ತಮ್ಮ ಹೃದಯದಲ್ಲಿ ತುಂಬಿಕೊಂಡು ಪರಸ್ಪರ ಒತ್ತಡ ಹಾಗೂ ಸಲಹೆಗಳನ್ನು ನೀಡುವ ಮೂಲಕ ಪರಿಸ್ಥಿತಿಯನ್ನು ಸರಿಹೊಂದಿಸಲು ಪ್ರಯತ್ನಿಸುತ್ತಾರೆ. ಎಂದರೆ ಅವರು ಚಿಂತೆ ಮಾಡುವುದಕ್ಕಿಂತ ಬೇರೆಯವರಿಗೆ ಸಹಾಯ ಮಾಡುವುದನ್ನು ಮೆಚ್ಚುತ್ತಾರೆ ಮತ್ತು ಯಾರೋ ತಪ್ಪು ಅಥವಾ ವಿಳಂಬ ಮಾಡುತ್ತಿದ್ದರೂ ಅವರನ್ನು ಒತ್ತಡದಲ್ಲಿ ಇರಿಸಲು ತಮ್ಮ ಶಕ್ತಿ ಬಳಸುತ್ತಾರೆ. ಹಲವು ಸಂದರ್ಭಗಳಲ್ಲಿ ಇವರಿಗೆ ಯಾವುದೇ ಕಾರ್ಯವನ್ನು ನಿರ್ವಹಿಸಲು ವಾಹನ ಸೌಲಭ್ಯ, ಸರಿಯಾದ ವ್ಯವಸ್ಥೆ ಮತ್ತು ಸಂಯೋಜನೆ ಅಗತ್ಯವಿದೆ. ಅವರು ತಮ್ಮ ಪ್ರಯಾಣವನ್ನು ಸುಲಭವಾಗಿ, ವೇಗವಾಗಿ, ಅಲ್ಪ ಸಮಯದಲ್ಲಿ ತಲುಪಲು ಬಯಸುತ್ತಾರೆ. ಆದರೆ ಕೆಲವೊಮ್ಮೆ ಅವರು ತಮ್ಮ ಸಮಯವನ್ನು ಸೂಕ್ತವಾಗಿ ಯೋಜಿಸದಿದ್ದರೆ, ಸ್ನೇಹಿತರು ಅಥವಾ ಸಂಬಂಧಿಕರ ಮನೆಗೆ ಭೇಟಿ ನೀಡಿದ ನಂತರ ತಕ್ಷಣ ವಾಪಸ್ ಹೋಗಲು ಸಾಧ್ಯವಾಗುವುದಿಲ್ಲ. ಇಂತಹ ಸಂದರ್ಭಗಳಲ್ಲಿ ಅವರ ನಿರ್ಧಾರಶೀಲತೆ ಮತ್ತು ಸಮಯ ನಿರ್ವಹಣಾ ಕೌಶಲ್ಯವು ತಮ್ಮ ಸವಾಲಾಗಿ ಕಾಣಿಸುತ್ತದೆ. ಈ ಸ್ತ್ರೀಯರಲ್ಲಿ ಪರಸ್ಪರ ಸಂವಹನದ ಮಹತ್ವವನ್ನು ಒಬ್ಬರು ತುಂಬಾ ಗಂಭೀರವಾಗಿ ಅರ್ಥಮಾಡಿಕೊಳ್ಳುತ್ತಾರೆ. ಕನಿಷ್ಠ ಒಂದು ದಿನವಾಗಿಯೂ ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಳ್ಳುವುದು ಅವಶ್ಯಕ. ಅವರು ತಮ್ಮ ನಿಶ್ಚಿತವಾದ ಅಭಿಪ್ರಾಯಕ್ಕೆ ಸ್ಥಿರರಾಗಿದ್ದು, ಯಾರಾದರೂ ಅವರ ಮಾತಿಗೆ ಪ್ರತಿಯಾಗಿ ಬರುವುದಾದರೆ ಅದಕ್ಕೆ ಬಹುಮುಖ್ಯತೆಯನ್ನು ನೀಡುವುದಿಲ್ಲ. ಇವರು ತಮ್ಮ ಮಾತುಗಳನ್ನು ತಮ್ಮ ಜೀವನದ ನಿಯಮವೆಂದು ಪರಿಗಣಿಸುತ್ತಾರೆ. ಅವರ ಮಾತುಗಳು ಅವರ ಜೀವನದ ತತ್ವ, ಆದರ್ಶ ಮತ್ತು ಪ್ರಾಮಾಣಿಕತೆಯ ಪ್ರತಿಬಿಂಬವಾಗಿವೆ. ಇದರಿಂದಲೂ ಇವರು ಸದಾ ಒಳ್ಳೆಯ ಮನಸ್ಸಿನಿಂದ ಕೆಲಸ ಮಾಡುತ್ತಾರೆ. ಯಾವತ್ತೂ ಬೇರೆ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರನ್ನೂ ಸಮಾನ ದೃಷ್ಟಿಯಿಂದ ನೋಡುವ ಶಕ್ತಿ ಇವುಗಳಲ್ಲಿ ಕಂಡುಬರುತ್ತದೆ. ಸ್ತ್ರೀಯರೊಬ್ಬಳಾದರೂ ಇಂತಹ ಪರಿಪೂರ್ಣ ಮತ್ತು ಉದಾರ ಮನಸ್ಸನ್ನು ಹೊಂದಿರುವುದು ಅವರ ಹೆಗ್ಗಳಿಕೆಯನ್ನು ತೋರಿಸುತ್ತದೆ. ಅವರು ತಮ್ಮ ಕುಟುಂಬ, ಸ್ನೇಹಿತರು, ಸಹೋದ್ಯೋಗಿಗಳು ಮತ್ತು ಪರಸ್ಪರ ಸಂಬಂಧಗಳಲ್ಲಿ ಪ್ರೀತಿಯುಳ್ಳ, ಸಮಾನತೆಯ ಮನೋಭಾವದಿಂದ ವರ್ತಿಸುತ್ತಾರೆ. ಒಟ್ಟಾರೆಯಾಗಿ ಹುಟ್ಟಿದ ದಿನಾಂಕ 13ನೇ ತಾರೀಕಿನ ಸ್ತ್ರೀಯರು ಶಕ್ತಿಶಾಲಿ, ಆತ್ಮವಿಶ್ವಾಸಿ, ಉದಾರ ಮನಸ್ಸುಳ್ಳ ಹಾಗೂ ಸಮಾನತೆಯುಳ್ಳ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಅವರು ತಮ್ಮ ಮನಸ್ಸಿನ ದೃಢತೆ ಮತ್ತು ನಿರ್ಧಾರಶೀಲತೆ ಮೂಲಕ ಜೀವನದಲ್ಲಿ ಸವಾಲುಗಳನ್ನು ಗೆದ್ದು ತಮ್ಮ ಹಾಗೂ ಇತರರ ಜೀವನವನ್ನು ಸಮೃದ್ಧವಾಗಿ ನಡೆಸುವಲ್ಲಿ ಸಮರ್ಥರಾಗಿದ್ದಾರೆ. ಹುಟ್ಟಿದ ದಿನಾಂಕ 13ನೇ ತಾರೀಕಿನ ಸ್ತ್ರೀಯರಲ್ಲಿ ಹಣಕಾಸು ಮತ್ತು ಬುದ್ಧಿವಂತಿಕೆಯ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಮರ್ಥ್ಯ ಕಂಡುಬರುತ್ತದೆ. ತಮ್ಮಲ್ಲಿರುವ ಬುದ್ಧಿವಂತಿಕೆಯನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡುತ್ತಾರಾದರೆ ಅವರು ಯಾವುದೇ ಹಣಕಾಸಿನ ತೊಂದರೆ ಅಥವಾ ಸಮಸ್ಯೆ ಎದುರಿಸದಿರುತ್ತಾರೆ. ವ್ಯವಹಾರ, ಹೂಡಿಕೆ ಅಥವಾ ದಿನನಿತ್ಯದ ಹಣಕಾಸಿನ ನಿರ್ವಹಣೆಯಲ್ಲಿ ಅವರು ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಂಡರೆ ತಮ್ಮ ಸಂಪತ್ತು ಬಲವಾಗಿ ನಿರ್ವಹಿಸಬಹುದಾಗಿದೆ. ಆದರೆ ಸಹಾಯ ಮಾಡುವ ಅಥವಾ ಎದುರಿಸಬೇಕಾದವರು ಹೊಸ ಕೆಲಸಗಳನ್ನು ಆರಂಭಿಸುತ್ತಿರುವುದನ್ನು ಕಂಡು ಕೋಪ ಅಥವಾ ಅಸಮಾಧಾನವನ್ನು ತಕ್ಷಣ ಅನುಭವಿಸಬಹುದು. ಈ ಸ್ತ್ರೀಯರಿಗೆ ತಮ್ಮ ಸುತ್ತಲೂ ನಡೆಯುವ ವಿಚಾರಗಳು ತಕ್ಷಣ ಎಡಬೀಳುವಂತೆ ತೋರುತ್ತದೆ ಮತ್ತು ಅವರು ತಕ್ಷಣ ಕೋಪಕ್ಕೆ ಬಲಿಯಾಗಬಹುದು. ಅದೃಷ್ಟವಶಾತ್ ಅವರ ತೀವ್ರ ಕೋಪ ಕ್ಷಣ ಮಾತ್ರದಲ್ಲಿ ತಾಪವಾಗಿ ಮೂಡಿದರೂ ಕೂಡ ಅವರು ಅತಿ ಶೀಘ್ರವಾಗಿ ತಮ್ಮ ಕೋಪವನ್ನು ಮರೆತು ಎಲ್ಲರೊಂದಿಗೆ ಹಾಸ್ಯಮಯ ಮತ್ತು ಸ್ನೇಹಪರ ಸಂಬಂಧವನ್ನು ಕಾಪಾಡುತ್ತಾರೆ. ತಮ್ಮ ದೈನಂದಿನ ಜೀವನದಲ್ಲಿ ಅವರು ತಮ್ಮ ಸುತ್ತಲಿನವರೊಂದಿಗೆ ನಗುನಗುತ್ತಾ
ಹಾಸ್ಯಮಯ ಮತ್ತು ಸಂತೋಷಕರ ವಾತಾವರಣವನ್ನು ನಿರ್ಮಿಸುವಲ್ಲಿ ಪರಿಣತರು. ಈ ರೀತಿಯ ವ್ಯಕ್ತಿತ್ವವು ಅವರನ್ನು ಸುತ್ತಲಿನ ಜನರಲ್ಲಿ ಪ್ರೀತಿಯರನ್ನಾಗಿ ಮಾಡುತ್ತದೆ. ಆದರೆ ಇಂತಹ ಸ್ತ್ರೀಯರಿಗೆ ಅನಾವಶ್ಯಕ ವಾದ ಮತ್ತು ವಿವಾದಗಳು ಎದುರಾಗುವ ಸಾಧ್ಯತೆ ಹೆಚ್ಚಿದೆ. ಅವರು ತಮ್ಮ ವ್ಯಕ್ತಿತ್ವ, ಶಕ್ತಿಯು ಮತ್ತು ಗಮನಾರ್ಹ ವ್ಯಕ್ತಿತ್ವದಿಂದ ಇತರರನ್ನು ಆಕರ್ಷಿಸುತ್ತಾರೆ. ಆದ್ದರಿಂದ ಅವರಿಗೆ ದೊರೆಯುವ ಒಳ್ಳೆಯ ಹೆಸರು, ಮಾನ್ಯತೆ ಅಥವಾ ಪ್ರಭಾವ ಕೆಲವೊಮ್ಮೆ ಶತ್ರುಗಳ ಸಂಖ್ಯೆಯನ್ನು ಹೆಚ್ಚಿಸಬಹುದು. ಇವರ ಮನಸ್ಸಿನ ಆಳದಲ್ಲಿ ನಡೆಯುತ್ತಿರುವ ವಿಚಾರಗಳನ್ನು ಇತರರು ಸುಲಭವಾಗಿ ಅರಿಯಲಾಗುವುದಿಲ್ಲ. ಇದರಿಂದ ಕೆಲವೊಮ್ಮೆ ಸುತ್ತಲೂ ಇರುವವರು ಅವರ ನಿಜವಾದ ಉದ್ದೇಶವನ್ನು ಅರ್ಥಮಾಡಿಕೊಳ್ಳಲು ತೊಂದರೆಪಡುವರು. ಆದರೆ ತಮ್ಮಲ್ಲಿರುವ ಜ್ಞಾನ, ಬುದ್ಧಿವಂತಿಕೆ ಮತ್ತು ನೈತಿಕತೆಯನ್ನು ಇವರು ಇತರರಿಗೆ ಹಂಚುವಲ್ಲಿ ಸಂತೋಷ ಪಡುವರು. ಅವರು ತಮ್ಮ ವಿದ್ಯೆ, ಕೌಶಲ್ಯ ಮತ್ತು ಅನುಭವವನ್ನು ಸಹಾಯಕ್ಕೆ ಬಯಸುವವರಿಗೆ, ಹೊಸ ಪ್ರಯತ್ನ ಮಾಡುತ್ತಿರುವವರಿಗೆ ಹಂಚುತ್ತಾರೆ. ಈ ಸ್ತ್ರೀಯರಲ್ಲಿ ಹೊಗಳಿಕೆಯ ಮಾತು ಹೇಳುವ ಗುಣವೂ ಕಾಣಿಸುತ್ತದೆ. ತಮ್ಮ ಸಾಧನೆ ಮತ್ತು ಸಾಮರ್ಥ್ಯವನ್ನು ಬಹುಮಾನಿಸುವಂತಾಗಿ ಅವರು ಮಾತಾಡುತ್ತಾರೆ. ಆದರೆ ಇಂತಹ ಹೊಗಳಿಕೆಯನ್ನು ಬಳಸಿಕೊಂಡು ಬೇರೆಯವರಿಂದ ಕೆಲಸ ಮಾಡಿಸಿಕೊಳ್ಳುವ ವಿಷಯದಲ್ಲಿ ಅವರು ಸಂಪೂರ್ಣ ನಿಸ್ಸೀಮರಾಗಿದ್ದಾರೆ. ಅವರು ಯಾವತ್ತೂ ಯಾರನ್ನೂ ಒತ್ತಡದ ಮೂಲಕ ಕಾರ್ಯಗತಗೊಳಿಸುವುದಿಲ್ಲ. ಬದಲಾಗಿ ತಮ್ಮ ಶ್ರದ್ಧೆ, ಜ್ಞಾನ ಮತ್ತು ಸಮರ್ಥತೆಯನ್ನು ಬಳಸಿ ಪ್ರೇರಣೆ ನೀಡುತ್ತಾರೆ. ಒಟ್ಟಾರೆ ಹುಟ್ಟಿದ ದಿನಾಂಕ 13ನೇ ತಾರೀಕಿನ ಸ್ತ್ರೀಯರು ಬುದ್ಧಿವಂತಿಕೆಯಿಂದ ಕೂಡಿದವರು, ತಮ್ಮ ಹಣಕಾಸು ಮತ್ತು ವೈಯಕ್ತಿಕ ಜೀವನವನ್ನು ಸಮರ್ಥವಾಗಿ ನಿರ್ವಹಿಸುವಲ್ಲಿ ಪರಿಣತರು. ಅವರು ಕೋಪ, ಆಸೆ ಅಥವಾ ಒತ್ತಡಕ್ಕೆ ಬಲಿಯಾಗದಂತೆ ತಮ್ಮ ಮನಸ್ಸನ್ನು ನಿಯಂತ್ರಿಸಬಲ್ಲರು. ತಮ್ಮ ಜ್ಞಾನವನ್ನು ಇತರರಿಗೆ ಹಂಚುವ ಮೂಲಕ ಸಮಾಜಕ್ಕೆ, ಕುಟುಂಬಕ್ಕೆ ಮತ್ತು ಸ್ನೇಹಿತರಿಗೆ ಸಕಾರಾತ್ಮಕ ಪರಿಣಾಮವನ್ನು ನೀಡುತ್ತಾರೆ. ಈ ಸ್ತ್ರೀಯರು ಸ್ವತಃ ಶ್ರದ್ಧೆಯುಳ್ಳ, ಬುದ್ಧಿವಂತ, ಉದಾರ ಮನಸ್ಸಿನ, ಸಹಾಯಪರ ಮತ್ತು ಬೇರೆಯವರಿಗಾಗಿ ಮಾದರಿ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಹುಟ್ಟಿದ ದಿನಾಂಕ 13ನೇ ತಾರೀಕಿನ ಸ್ತ್ರೀಯರಲ್ಲಿ ಅವರ ಮಾತು ಮತ್ತು ಹಾಡುಗಳ ಕಲೆಯಲ್ಲಿ ವಿಶೇಷ ಶಕ್ತಿಯಿದೆ. ಇವರಿಗೆ ಸಹಜವಾಗಿಯೇ ಸುಲಭವಾಗಿ ಹರಿಯುವ, ಮನಸ್ಸನ್ನು ಸೆಳೆಯುವ, ಸೌಮ್ಯ ಮತ್ತು ನಯವಾದ ಕಂಠವಿದೆ. ಈ ಕಂಠವು ಎಲ್ಲರನ್ನೂ ಆಕರ್ಷಿಸುವ ಸಾಮರ್ಥ್ಯವನ್ನು ಹೊಂದಿದ್ದು, ಸ್ತ್ರೀಯರ ಸುತ್ತಲಿನ ಪರಿಸರವನ್ನು ಸೌಹಾರ್ದಮಯ, ಪ್ರೀತಿ ತುಂಬಿದ ವಾತಾವರಣದಲ್ಲಿ ಇರಿಸಲು ಸಹಾಯ ಮಾಡುತ್ತದೆ. ಯಾವುದೇ ರಿಯಾಜು ಅಥವಾ ತರಬೇತಿಯನ್ನು ಪಡೆದಿಲ್ಲದಿದ್ದರೂ ಸಹ ಇವರ ಹಾಡಿನ ಶೈಲಿ ಮತ್ತು ಧ್ವನಿಯ ಸ್ವಭಾವ ಎಲ್ಲರ ಮನಸ್ಸಿನಲ್ಲಿ ಆನಂದ ಮತ್ತು ಮೆಚ್ಚುಗೆ ಉಂಟುಮಾಡುತ್ತದೆ. ಇಂತಹ ಸಾಮರ್ಥ್ಯವು ಅವರನ್ನು ಕುಟುಂಬ, ಸ್ನೇಹಿತರು ಮತ್ತು ವೃತ್ತಿ, ಸಾಮಾಜಿಕ ಪರಿಸರದಲ್ಲಿ ಎಲ್ಲೆಡೆ ಗುರುತಿಸಿಕೊಂಡಿರಿಸುತ್ತದೆ. ಕುಟುಂಬದಲ್ಲಿ ಇವರ ಗಾಯನ ಶಕ್ತಿ ಅಥವಾ ನಯವಾದ ಮಾತು ಮಕ್ಕಳಿಗೆ, ಹಿರಿಯರಿಗೆ ಮತ್ತು ಸಂಗಾತಿಗೆ ಸಂತೋಷ ನೀಡುತ್ತದೆ. ಇವರು ಕುಟುಂಬ ಕಾರ್ಯಕ್ರಮಗಳಲ್ಲಿ ಹಾಡುವಾಗ ಮನೆಯ ಎಲ್ಲಾ ಸದಸ್ಯರು ಒಂದೇ ಮನಸ್ಸಿನಿಂದ ಆನಂದಿಸುತ್ತಾರೆ. ಸಂಗೀತದ ಮಧುರತೆ ಮನಸ್ಸಿಗೆ ಶಾಂತಿ ಮತ್ತು ಸಂತೋಷವನ್ನು ತರುತ್ತದೆ. ಕುಟುಂಬದ ಸದಸ್ಯರು ಮಾತ್ರವಲ್ಲದೆ ಬಂಧು, ಸಂಬಂಧಿಕರು ಮತ್ತು ಸ್ನೇಹಿತರು ಇವರ ಕಲೆಯನ್ನು ಮೆಚ್ಚುತ್ತಾರೆ. ಉದ್ಯೋಗ ಅಥವಾ ವೃತ್ತಿಜೀವನದಲ್ಲಿ ಇವರಿಗೂ ಸಂಗೀತ ಅಥವಾ ಮಾತಿನ ಶಕ್ತಿ ಮೂಲಕ ಸಕಾರಾತ್ಮಕ ಪ್ರಭಾವ ಬೀರುತ್ತದೆ. ಸಹೋದ್ಯೋಗಿಗಳು ಅಥವಾ ವ್ಯವಹಾರ ಸಂಬಂಧಿಗಳು ಇವರ ಮಾತು, ಧೈರ್ಯ ಮತ್ತು ಕಲೆಯ ಶಕ್ತಿಯನ್ನು ಗಮನಿಸುತ್ತಾರೆ. ಯಾವುದೇ ಸಭೆ, ಕಾರ್ಯಕ್ರಮ ಅಥವಾ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಇವರು ಭಾಗಿಯಾಗುವಾಗ ಅವರ ಗಾಯನ ಅಥವಾ ನಯವಾದ ಮಾತು ಎಲ್ಲರ ಗಮನ ಸೆಳೆಯುತ್ತದೆ. ಇಂತಹ ಸ್ತ್ರೀಯರನ್ನು ಕೇಳಲು ಬರುವವರು ಬಹಳಷ್ಟು ಆಸಕ್ತರಾಗಿರುತ್ತಾರೆ ಮತ್ತು ಕಾರ್ಯಕ್ರಮದ ಯಶಸ್ಸು ಇವರ ವ್ಯಕ್ತಿತ್ವದಿಂದ ಹೆಚ್ಚುತ್ತದೆ. ಇವರ ಮಾತು ಮಾತ್ರವಲ್ಲದೆ ಇವರ ಮಾತಿನ ಶೈಲಿ, ನಯ ಹಾಗೂ ಶಾಂತ ಮನೋಭಾವ ಕೂಡ ಸಾಮಾಜಿಕ ಬಾಂಧವ್ಯವನ್ನು ಬಲಪಡಿಸುತ್ತದೆ. ಅವರು ತಮ್ಮ ಮಾತುಗಳಿಂದ ಮತ್ತು ಹಾಡಿನಿಂದ ಸುತ್ತಲೂ ಇರುವವರಿಗೆ ಪ್ರೇರಣೆಯನ್ನು ನೀಡುತ್ತಾರೆ. ತಮ್ಮ ಸ್ನೇಹಿತರ ಸಂಖ್ಯೆ ಸಹ ಪರಿಣಾಮಕಾರಿಯಾಗಿ ಹೆಚ್ಚಾಗುತ್ತದೆ.
ತಮ್ಮ ಮಾತುಗಳ ನಯದಿಂದ ಇವರು ಒಬ್ಬ ಮಾದರಿ ವ್ಯಕ್ತಿಯಾಗುತ್ತಾರೆ. ಸಹಾಯ ಮಾಡುವ, ಶಾಂತಿ ಹರಡುವ ಮತ್ತು ಪ್ರೀತಿಯ ಮನಸ್ಸಿನೊಂದಿಗೆ ಪ್ರತಿಯೊಬ್ಬರ ಮನಸ್ಸಿಗೆ ಸೌಹಾರ್ದವನ್ನು ತರುವಂತೆ ಇವರು ನಡೆದುಕೊಳ್ಳುತ್ತಾರೆ. ಒಟ್ಟಾರೆ ಹುಟ್ಟಿದ ದಿನಾಂಕ 13ನೇ ತಾರೀಕಿನ ಈ ಸ್ತ್ರೀಯರು ತಮ್ಮ ಸಮೃದ್ಧ ಕಂಠ, ನಯವಾದ ಮಾತು ಮತ್ತು ಸಹಜ ಹಾಡಿನ ಪ್ರತಿಭೆಯಿಂದ ತಮ್ಮ ಕುಟುಂಬ, ಸ್ನೇಹಿತರು, ವ್ಯವಹಾರ ಮತ್ತು ಸಾಮಾಜಿಕ ಬೌದ್ಧಿಕತೆಯಲ್ಲಿ ಮೆಚ್ಚುಗೆ, ಗೌರವ ಮತ್ತು ಅಭಿಮಾನವನ್ನು ಪಡೆಯುತ್ತಾರೆ. ಅವರ ಆತ್ಮೀಯತೆ, ಶ್ರದ್ಧೆ ಮತ್ತು ಸಂಗೀತ ಕಲೆಯ ಮೂಲಕ ಇವರು ಎಲ್ಲರ ಮನಸ್ಸಿನಲ್ಲಿ ಒಂದು ಶಾಶ್ವತ ಸಕಾರಾತ್ಮಕ ಪ್ರಭಾವವನ್ನು ಮೂಡಿಸುತ್ತಾರೆ ಮತ್ತು ಯಾವ ಸಂದರ್ಭದಲ್ಲಿಯೂ ತಮ್ಮ ವೈಶಿಷ್ಟ್ಯತೆಯಿಂದ ನೆನಪಿನಲ್ಲಿ ಉಳಿಯುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.